ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಿಇಟಿ ಪರೀಕ್ಷೆಯಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿ, ಅದೇ ರೀತಿ ಬೀದರ್ ಮತ್ತು ಇನ್ನಿತರ ಕ್ಷೇತ್ರಗಳು ಧಾರವಾಡ, ಇವುಗಳಲ್ಲಿ ಪರೀಕ್ಷಾರ್ಥಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಒತ್ತಾಯಪೂರ್ವಕವಾಗಿ ಅವರು ಧರಿಸಿದಂಥ ಅವರು ಧಾರ್ಮಿಕವಾಗಿ ಧರಿಸಿರ್ತಕ್ಕಂಥ ಜಿನೇವಾರನ್ನು ತೆಗೆದಲ್ಲಿ ಮಾತ್ರ ತಮ್ಮನ್ನು ಪರೀಕ್ಷೆಗೆ ನಾವು ಒಳಗೆ ಬಿಡ್ತೇವೆ, ಇಲ್ಲಾಂದರೆ ಬಿಡೋದಿಲ್ಲ ಅಂತೇಳಿ ಅದೇ ರೀತಿ ಧಾರವಾಡದಲ್ಲಿ ಮತ್ತು ಬೀದರ್ನಲ್ಲಿ ಒತ್ತಾಯಪೂರ್ವಕವಾಗಿ ಅವರೇ ತೆಗೆಸಿದ್ದು. ಮತ್ತು ತೀರ್ಥಹಳ್ಳಿದ ವಿದ್ಯಾರ್ಥಿ ನಾನು ನನ್ನ ಧರ್ಮ ಪಾಲನೆ ಮಾಡ್ತೀನಿ ಹೊರತಾಗಿ ನಾನು ನನ್ನ ವಿದ್ಯಾರ್ಥಿ ಇದನ್ನು ನಾನು ಜನಿವಾರ ತೆಗೆಯಲ್ಲ ಅಂತಕೊಂಡು ಹೇಳ್ತಾರೆ. ಬೀದರ್ನಿರ್ತಕ್ಕಂಥ ವಿದ್ಯಾರ್ಥಿ ನಾನು ಜನಿವಾರ ತೆಗೆಯೋದಿಲ್ಲ, ನಾನು ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳ್ತೀವಿ. ಅವನು ನಮ್ಮ ಧರ್ಮ ಪಾಲನೆ ಮಾಡ್ತಿದ್ದು ಈ ಒಂದು ವಿಷಯವಾಗಿ ಕುರಿತಾಗಿ ನಮ್ಮ ರಾಜ್ಯಾದ್ಯಂತ ಎಲ್ಲ ನಮ್ಮ ಮಿತ್ರ ಬಾಂಧವರು ಮತ್ತು ಅದೇ ರೀತಿ ಎಲ್ಲ ಜನಿವಾರದಾರರ ಧಾರ್ಮಿಕ ಪಕ್ಷಗಳು ಈ ಒಂದು ಕುರಿತಾಗಿ ಅತ್ಯಂತ ಪ್ರತಿಭಟನೆ ಮಾಡಿದ್ದು. ಅದಲ್ಲದೆ ನಮ್ಮ ಮಾನ್ಯ ಘಟಕ ಸಹ ಈ ಒಂದು ಅಂತ ಎಲ್ಲ ಒಂದು ಜನಿವಾರದಾರಗಳ ಎಲ್ಲ ಒಂದು ಸಂಘಗಳನ್ನು ಕೂಡಿಕೊಂಡು ಈ ದಿವಸ ತಹಸೀಲ್ದಾರವರಿಗೆ ಮನವಿ ಪತ್ರ ಸಲ್ಲಿಸಿ ನಮ್ಮ ಒಂದು ಖಂಡನೆಯನ್ನು ಮಾಡಿರುತ್ತೇವೆ. 17/4/2025 KCET ಎಕ್ಸಾಮ್ ರಾಜ್ಯಾದ್ಯಂತ ನಡೆದಿದ್ದು, ಆ ದಿನ ಪರೀಕ್ಷಾ ಕೇಂದ್ರಗಳಿಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತು ಬೀದರು ಹಾಗೂ ಧಾರವಾಡ ಪರೀಕ್ಷಾ ಕೇಂದ್ರಗಳಿಗೆ ವಿಪ್ರ ಹುಡುಗರು ಸಹ ಭಾಗವಹಿಸಿದ್ದು, ಆ ಸಮಯದಲ್ಲಿ ಕೇಂದ್ರದ ಹೊರಗಡೆ ಕಾವಲುಗಾರರಾಗಿರುವ ಅವರು ಆ ಹುಡುಗರನ್ನು ತಪಾಸಣೆಗೆ ಒಳಪಡಿಸಿ ಜನಿವಾರನ್ನು ನೋಡಿದ್ದು ಆ ಜನಿವಾರವನ್ನು ತೆಗೆಯಬೇಕೆಂದು ಒತ್ತಾಯ ಮಾಡಿದಾಗ ಅವರು ತೆಗೆದಿಲ್ಲ ಅಂತ ಹೇಳಿದ್ರು ಸಹ ಅವರು ಒತ್ತಾಯಪೂರ್ವಕವಾಗಿ ಜನಿವಾರವನ್ನು ಕತ್ತರಿಸಿ ಅವರಿಗೆ ಪ್ರವೇಶ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆದರೆ ಬೀದರ್ನಲ್ಲಿ ಚರಿತ್ರ ಕುಲಕರ್ಣಿ ಎಂಬುವರು ಜನಿವಾರವನ್ನು ತೆಗೆಯುವುದಿಲ್ಲ, ನನಗೆ ಧರ್ಮ ಮುಖ್ಯ ಅಂತೇಳಿ ಅವನು ಪರೀಕ್ಷೆ ಬರೆಯದೆ ಮನೆಗೆ ಹೋಗಿದ್ದು ಇದು ವಿಷಾದನೀಯ. ಈ ಘನ ಸರ್ಕಾರವು ಈ ತಪ್ಪುಗಳನ್ನು ಅತಿ ಶಿಕ್ಷಣವಾಗಿ ಖಂಡಿಸಬೇಕು ಮತ್ತು ಮುಂದೆ ಈ ರೀತಿ ಆಗದಂತೆ ದುಷ್ಟಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಎಲ್ಲ ಕಡೆ ಏಕಕಾಲಕ್ಕೆ ಆಗ್ತದಂದ್ರೆ ಇದರಿಂದ ಯಾರದೇ ಏನೋ ಪಿತೂರಿ ಇರಬೇಕು. ಸರ್ಕಾರವು ತನಿಖೆಗೊಳಪಡಿಸಿ ಅಂಥವರನ್ನು ಗುರುತಿಸಿ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಹಾಗೂ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿಗೆ ಅವನು ಕೇಳಿದ ಶಾಲೆಯಲ್ಲಿ ಉಚಿತವಾಗಿ ಪ್ರವೇಶ ಅವಕಾಶ ಮಾಡಿಕೊಡ್ಬೇಕಂತೇಳಿ ಘನ ಸರ್ಕಾರಕ್ಕೆ ನಾನು ನಮ್ರತೆಯಿಂದ ಕೇಳಿಕೊಳ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.